ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ತುಳಸಿ ವಿವಾಹ ದಿನ ಏನೆಲ್ಲ ಆಯಿತು, ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆವು ಅಂತ ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗೇನು ನೀವು ನೋಡತ್ತಿರಲ್ಲ, ಇದು ನೋಡ್ರಿ ನಮ್ಮ ಫ್ರೆಂಡ್ ಮನೆಯೊಳಗೆ ಮಾಡಿರುವಂಥ ತುಳಸಿ ಪೂಜೆ ನೋಡ್ರಿ. ನಮ್ಮ ಮನೆಯೊಳಗೆ ಮಾಡಿಲ್ಲ. ನಾನು ಈ ಸಲ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನೋಡ್ರಿ. ಯಾಕಪ್ಪ ಅಂತಂದ್ರೆ ಮಗನಿಗೆ ಹುಷಾರಿದ್ದಿದ್ದಿಲ್ಲ, ಮತ್ತು ನನ್ನ ಇಬ್ಬರು ಮಕ್ಕಳಿಗೂ ಕೂಡ ನೋಡ್ರಿ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನೆಗಡಿ ಕೆಮ್ಮು, ನನಗೂ ಕೂಡ ನೆಗಡಿ ಕೆಮ್ಮು ಸ್ವಲ್ಪ ಜ್ವರ ಇತ್ತು ನೋಡ್ರಿ. ಹಾಗಾಗಿ ಈ ಸಲ ಮಾಡಲಿಲ್ಲ. ತುಳಸಿ ವಿವಾಹದ ದಿನ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗುವಾಗಾಯಿತು. ಹಾಗಾಗಿ ಸ್ವಲ್ಪ ಬ್ಯಾಡ್ ಅಂತ ಅನ್ನಿಸ್ತು. ಲಾಸ್ಟ್ ಟೈಮ್ ಕೂಡ ಮಾಡ್ಬೇಕು ಅಂದ್ಕೊಂಡೆ, ಅವಾಗೂ ಕೂಡ ಆಗಲಿಲ್ಲ. ಈ ಸಲ ಕೂಡ ಮಾಡ್ಬೇಕಂತ ಅಂದ್ಕೊಂಡೆ, ಈ ಸಲನೂ ಕೂಡ ಆಗಲಿಲ್ಲ ನೋಡ್ರಿ. ಅದೇ ಒಂಥರ ಬೇಜಾರೈತಿ. ಆದ್ರೆ ನೋಡ್ರಿ ಯಾವುದೇ ಒಂದು ಪೂಜೆ ಮಾಡ್ಬೇಕಂದ್ರೆ ನೋಡ್ರಿ ಅದು ಯೋಗ ಮತ್ತು ಟೈಮ್ ಎಲ್ಲ ಕೂಡಿ ಬರ್ಬೇಕಂತ ಹೇಳ್ತಾರೆ. ನೋಡೋಣ್ರಿ ನಮ್ದು ಯಾವಾಗ ಯೋಗ ಕೂಡಿ ಬರ್ತದೆ ಅವಾಗೆ ನಾನು ತುಳಸಿ ಮದುವೆನ ಮಾಡ್ತೀನಿ ಮನೆಯೊಳಗೆ ಅಂತ ಹೇಳ್ತೀನಿ. ಬರ್ರಿ ಇವಾಗ ತುಳಸಿ ಮದುವೆನ ನಮ್ಮ ಫ್ರೆಂಡ್ಸ್ ಮನೆಯೊಳಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಯಾರಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ 3 ಜನ ಫ್ರೆಂಡ್ ಮನೆಯೊಳಗೆ ತುಳಸಿ ಪೂಜೆನ ಮಾಡಿದ್ರು ನೋಡ್ರಿ. ಕಾರ್ತಿಕ ಮಾಸದೊಳಗೆ ನೋಡ್ರಿ ತುಳಸಿ ಪೂಜೆನ ಮಾಡ್ತಾರೆ. ಇದು ಹಿಂದೂ ಪುರಾಣದೊಳಗೆ ನೋಡ್ರಿ ತುಂಬಾ ಶ್ರೇಷ್ಠವಾದಂಥ ದಿನ ಅಂತಲೇ ಹೇಳ್ತಾರೆ ನೋಡ್ರಿ. ನಮ್ಮ ಹಿಂದೂ ಸಂಪ್ರದಾಯದೊಳಗೆ ನೋಡ್ರಿ ತುಳಸಿ ವಿವಾಹ ಆದಮೇಲೆ ಮದುವೆಗಳು ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಹಾಗಾಗಿ ಮೊದಲನೇದಾಗಿ ನೋಡ್ರಿ ದೀಪಾವಳಿ ಆದಮೇಲೆ ಕಾರ್ತಿಕ ಮಾಸದೊಳಗೆ ತುಳಸಿ ವಿವಾಹನ ಮಾಡ್ತಾರೆ. ಅದು ಆದಮೇಲೆ ಮದುವೆಗಳು ಪ್ರಾರಂಭ ಆಗ್ತಾವೆ. ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅದು ಮಾಡಿದ್ರು ನೋಡ್ರಿ. ಮನೆ ಮುಂದೆ ಈ ರೀತಿ ತುಳಸಿ ಗಿಡ ಇತ್ತಂದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಇರ್ತದೆ ನೋಡ್ರಿ. ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ತದೆ ನೋಡ್ರಿ. ಇದು ತುಳಸಿ ಗಿಡ ಅಂತೂ ಈಗ ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ಇರ್ತದೆ. ನಮ್ಮ ಹಳ್ಳಿಗಳ ಸೈಡ್ ನೋಡ್ರಿ ಅವಾಗ ಹೆಂಗಿತ್ತು ಅಂತಂದ್ರೆ, ಅವಾಗ ಅನ್ನೋಕೇನ್ರಿ ಈಗೂ ಕೂಡ ನಮ್ಮ ಹಳ್ಳಿಗಳ ಸೈಡು ತುಳಸಿ ಗಿಡ ಅಷ್ಟೊಂದು ಎಲ್ಲರ ಮನೆಯೊಳಗೂ ಇರೋಂಗಿಲ್ಲ. ಜಾಸ್ತಿ ಬ್ರಾಹ್ಮಿನ್ಸ್ ಮನೆಯೊಳಗೆ ಮತ್ತು ಬಡಿಗೇರು ಪತ್ತಾರ ಮನೆಯೊಳಗೆ ಅಷ್ಟೇ ಇರ್ತಿತ್ತು. ಇವಾಗ ಎಲ್ಲರೂ ಕೂಡ ತುಳಸಿ ಗಿಡನ ಹಚ್ಚಕತ್ತಾರ. ನೋಡ್ಬೋದು ಇಲ್ಲಿ ಪೂಜೆ ಅದು ಆಯ್ತು ನೋಡ್ರಿ. 2 ಮನೆ ಕಡೆ ಹೋಗಿ ಪೂಜೆ ಅದು ಮಾಡಿಕೊಂಡು ಆರತಿ ಅದು ಮಾಡ್ಕೊಂಡು ಇವಾಗ ಮನೆ ಕಡೆ ಬಂದೆ ನಾನು. ಮಗ ಹಠ ಮಾಡಕತ್ತಿದ್ದ, ಹಾಗಾಗಿ ಜಾಸ್ತಿ ವಿಡಿಯೋ ಅದೇನು ಮಾಡ್ಕೊಂಡಿಲ್ಲ ನೋಡ್ರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪೂಜೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿರ ಅನ್ನೋದನ್ನು ಹೇಳ್ರಿ. ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗಿದೆ ನೋಡ್ರಿ, ಅದಕ್ಕೆ ಸಾರಿ ಫ್ರೆಂಡ್ಸ್. ನೆಕ್ಸ್ಟು ಇದೇ ರೀತಿ ವಿಡಿಯೋನ ಹಾಕ್ತಿರ್ತೀನಿ ಕಂಟಿನ್ಯೂ ಆಗಿ. ನಿಮ್ಮ ಒಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ನೋಡ್ರಿ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.